ಹಾಯ್ ಹಲೋ ನಮಸ್ಕಾರ ಫ್ರೆಂಡ್, ವಿಲೇಜ್ ಮಸಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೇನಪ್ಪ ಅಂದ್ರೆ ನಾನು ರವಾ ಫ್ರೈ ಮಾಡಿದ್ದೆ. ಬಾಂಗುಡೆ ಮೀನ್ದು ತುಂಬ ಚೆನ್ನಾಗಿ ಬಂದಿತ್ತು. ಅದಕ್ಕಾಗಿ ನಿಮಗೂ ಈ ರವಾ ಫ್ರೈನ ಹೆಂಗೆ ಮಾಡೋದಂತ ತೋರಿಸೋಣ ಅಂಥೇಳಿ ಈ ರೆಸಿಪಿನ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕೆ ಏನೇನು ಬೇಕಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಒಂದು ಅರ್ಧ ಕಪ್ಪಷ್ಟು ಕಾರ್ನ್ ಪೌಡ್ರ್ ತೊಗೊಂಡಿನಿ ಫ್ರೆಂಡ್ಸ್. ಅರ್ಧ ಕಪ್ಪಷ್ಟು ಕಾರ್ನ್ ಪೌಡ್ರ್ ತೊಗೊಂಡಿನಿ. ಆಮೇಲೆ ಇನ್ನು ಅರ್ಧ ಕಪ್ಪಷ್ಟು ಇದಕ್ಕೆ ನೋಡಿ ರವೆ ತೊಗೊಂಡಿನಿ ಫ್ರೆಂಡ್ಸ್. ರವೆ ಒಂದು ಅರ್ಧ ಕಪ್ಪಷ್ಟು ತೊಗೊಂಡಿನಿ. ಮತ್ತೇನಪ್ಪ ಅಂದರೆ ಇಲ್ಲಿ ಸ್ವಲ್ಪ ಹುಣಸೆ ಹಣ್ಣಿಂದ ನೆನೆಯಾಗಿ ಇಟ್ಕೊಂಡಿನಿ. ಹುಣಸೆ ಹಣ್ಣಿನ ರಸ ಬೇಕು. ಆಮೇಲೆ ಇಲ್ಲಿ ವಿನೆಗ್ರೆ ತೊಗೊಂಡಿನಿ ಒಂದು ಅರ್ಧ. ಆಮೇಲೆ ಇದಕ್ಕೇನಪ್ಪ ಅಂದರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಫಸ್ಟಿಗೆ ಹಾಕ್ಕೊಂಡ್ಬಿಟ್ಟು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಆಮೇಲೆ ಇದಕ್ಕೆ ಹುಣಸೆ ಹಣ್ಣಿಂದ ರಸ ಐತಲ್ಲ ಆ ರಸನ ಹಾಕ್ಕೋಬೇಕು ಫ್ರೆಂಡ್ಸ್. ನೋಡಿ ಇಲ್ಲಿ ನಾನು ಹಾಕ್ಕೊತಾ ಇದ್ದೇನಲ್ಲ, ಈ ಥರ ಹುಣಸೆ ಹಣ್ಣಿನ ರಸನ ಹಾಕ್ಕೋಬೇಕು. ಹುಣಸೆ ಹಣ್ಣಿನ ರಸ ಹಾಕೊಂಡ್ಮೇಲೆ ಖಾರದ ಪುಡಿ ಒಂದು ಅರ್ಧ ಬಟ್ಲಷ್ಟು ನಾನು ಖಾರದ ಪುಡಿ ಹಾಕ್ಕೋತೀನಿ. ನಿಮ್ಮ ನಿಮ್ಗೆ ಎಷ್ಟು ಬೇಕು ನೋಡಿ ಆ ಥರ ನೀವು ಖಾರದ ಪುಡಿಯನ್ನು ಹಾಕ್ಕೋಬೋದು. ನೋಡಿರಿ ಇಲ್ಲೇ ನಾನು ಹಾಕ್ಕೊತಾ ಇದ್ದೇನಲ್ಲ ಈ ಥರ. ಆಮೇಲೆ ಸ್ವಲ್ಪ ಅರ್ಶಿಣ ಪೌಡ್ರ್ ತೊಗೊಂಡಿನಿ, ಅರ್ಶಿಣ ಪೌಡ್ರ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನಾನು. ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ಇದಕ್ಕೆ ಈಗ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಗರಂ ಮಸಾಲ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರ್ತೈತೆ ಅಂತೇಳಿ ಗರಂ ಮಸಾಲನೂ ಹಾಕ್ತಾಯಿದ್ದೀನಿ ನಾನು. ನೋಡಿ ಈ ಥರ. ಆಮೇಲೆ ಮತ್ತು ನೆಕ್ಸ್ಟ್ ಏನಪ್ಪ ಅಂದರೆ ಇದಕ್ಕೆ ಸ್ವಲ್ಪ ನೋಡಿರಿ, ಇವಾಗ ನಾನು ವಿನೆಗ್ರ ತೊಗೊಂಡಲ್ಲ ಅದು ಹಾಕ್ತಾಯಿದ್ದೀನಿ. ಅದು ಹಾಕ್ಕೊಂಡ್ಬಿಟ್ರೆ ನೋಡಿ ಫ್ರೆಂಡ್ಸ್, ಅದು ಹಾಕ್ತಾಯಿದ್ದೀನಿ ನಾನಿಲ್ಲೇ ಈ ಥರ. ಅದು ಮಿಕ್ಸ್ ಮಾಡಬೇಕು. ಅದು ಹಾಕ್ಕೊಂಡು ನೆಕ್ಸ್ಟ್ ಆದಮೇಲೆ ಫ್ರೆಂಡ್ಸ್ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊತಾ ಇದ್ದೇನೆ. ನೀವು ಅಷ್ಟು ಹಾಕ್ಕೊಡ್ರಿ ನಿಮ್ಗೆ ಎಷ್ಟು ಬೇಕಂತೇಳಿ. ನೋಡಿರಿ ಉಪ್ಪು ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಇದನ್ನ ನೀಟಾಗಿ ಕಲಿಸ್ಕೋಬೇಕು ಫ್ರೆಂಡ್ಸ್. ನೀಟಾಗಿ ಕಲಿಸ್ಕೊಂಡ್ಬಿಟ್ಟು ನೋಡಿ ಈ ಥರ ಫುಲ್ ಮಿಕ್ಸ್ ಆಗ್ಬೇಕು. ಈ ಥರ ಮಿಕ್ಸ್ ಆದಮೇಲೆ ಇವಾಗ ಒಂದೊಂದೇ ಮೀನಕ್ಕೆಲ್ಲ ಹಚ್ಬೇಕು ಫ್ರೆಂಡ್ಸ್. ನೋಡಿರಿ ನಾನಿಲ್ಲಿ ಬಂಗುಡೆ ಮೀನು ತೊಗೊಂಡಿದ್ದೆ. ಒಳ್ಳೆ ಫ್ರೆಶ್ ಆಗಿ ಮೀನಿತ್ತು, ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಫ್ರೈ. ಅದಕ್ಕೆ ನಿಮಗೂ ಮಾಡಿ ತೋರಿಸೋಣ ರೆಸಿಪಿ ಅಂಥೇಳಿ ಮಾಡ್ತಾಯಿದ್ದೀನಿ. ಭಾಳ ಸಿಂಪಲ್ ಆಗಿದೆ, ಏನು ಮಾಡ್ಬೋದು ಆರಾಮಾಗಿ ಮನೆಯಲ್ಲೇ ಯಾರಾದರೂ ಮಾಡ್ಕೊಂಡು ತಿನ್ಬೋದು. ಚೆನ್ನಾಗಿ ಬರ್ತೈತಿ. ರವೆ ಫ್ರೈ ಮಾಡೋದ್ರಿಂದ ಒಂದು ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರ್ತೈತಿ. ನಾರ್ಮಲ್ ಫ್ರೈಕ್ಕಿಂತನೂ ರವೆ ಫ್ರೈ ಸ್ವಲ್ಪ ತಿನ್ನೋಕೆ ಮಜಾ ಅನ್ನಿಸ್ತೈತಿ. ಅದಕ್ಕೆ ನಾನು ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಪೂರ ಮಿಕ್ಸ್ ಮಾಡ್ಕೊಂಡು ಒಳಗೆಲ್ಲ ಫುಲ್ ಕಂಪ್ಲೀಟಾಗಿ ತುಂಬ್ಕೋಬೇಕು ಫ್ರೆಂಡ್ಸ್. ಎಲ್ಲಿ ಒಂದು ಸ್ವಲ್ಪ ಇರಬಾರ್ದು ಜಾಗ. ನೋಡಿರಿ ಇವಾಗ ಒಂದು ತಾಟಿಗೆ ನಾನು ರವೆ ತೊಗೊಂಡಿದ್ದಲ್ಲ ಆ ರವಾನ ಹಾಕ್ಕೊತಾ ಇದ್ದೀನಿ. ಆ ರವಾನ ಹಾಕ್ಕೊಂಡು ರವಾನ ಸ್ವಲ್ಪ ಅಗಲಾಗಿ ಮಾಡ್ಕೋಬೇಕು. ಅದಕ್ಕೆ ಕಾರ್ನ್ ಪೌಡ್ರ್ ಹಾಕ್ತಾಯಿದ್ದೀನಿ. ಆ ರವಕ್ಕೆ ಕಾರ್ನ್ ಪೌಡ್ರ್ ಹಾಕೋದ್ರಿಂದ ಗಟ್ಟಿ ಹಾಕೋದು, ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು. ಕಾರ್ನ್ ಪೌಡ್ರ್ ಹಾಕೋದ್ರಿಂದ ಗಟ್ಟಿಯಾಗಿ ಕೂತೈತಿ, ಯಾವುದೂ ಮಸಾಲ ಬಿಟ್ಕೊಡಲ್ಲ. ನೋಡಿರಿ ಈ ಥರ ಮಿಕ್ಸ್ ಮಾಡಬೇಕು ಮೂರೂ ಹಾಕಿ. ಉಪ್ಪು ನಿಮ್ಗೆ ಎಷ್ಟು ಬೇಕಂತ ಅಷ್ಟು ಹಾಕ್ಕೊಳ್ರಿ. ನಾನು ಇಲ್ಲೇ ನಮ್ಗೆ ಎಷ್ಟು ಬೇಕು ಅಷ್ಟು ತಕ್ಕಂತೆ ನಾನು ಉಪ್ಪು ಹಾಕ್ಕೊಂಡೇನೆ. ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಅಗಲು ಮಾಡ್ಕೋಬೇಕು. ಅದನ್ನ ಅಗಲು ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ನೋಡಿ ಇವಾಗ ನೆನೆಯಾಕಿಟ್ಟಿದ್ದೆ ಮೀನು ಸ್ವಲ್ಪ ಹೊತ್ತು ನೆನೆಯಾಕಿಡಬೇಕು. ಒಂದು 10 ನಿಮಿಷ 15 ನಿಮಿಷ ಇಡಬೇಕಾಗ್ತೈತಿ. ಯಾಕಂದ್ರೆ ಸರಿಯಾಗಿ ಖಾರ ಒಳಗಡೆ ಎಲ್ಲ ಹೋಗಿರ್ಬೇಕು. ನೋಡಿ ಫ್ರೆಂಡ್ಸ್ ಇವಾಗ ಈ ಥರ ರವದಲ್ಲಿ ಎದ್ದಬೇಕದನ್ನ ಚೆನ್ನಾಗಿ ಎಲ್ಲ ಕಡೆನೂ ಹತ್ಕೋಬೇಕು ಫ್ರೆಂಡ್ಸ್. ಎಲ್ಲಿ ಗ್ಯಾಪ್ ಇರಬಾರ್ದು. ಆ ಥರ ಹಚ್ಕೊಂಡು ಸ್ವಲ್ಪ ಎರಡು ಕೈಯಿಂದ ಪ್ರೆಸ್ ಮಾಡ್ಬೇಕು ಅದ್ರ ಮೇಲ್ಗಡೆ. ಆಮೇಲೆ ಹಿಂಗೆ ಆಯ್ತಂದ್ರೆ ಇವಾಗ ಈ ಥರ ಮಾಡ್ತಾ ಇದನ್ನಲ್ಲ, ಈ ಥರ ಆದಮೇಲೆ ಎರಡು ಕೈಯಿಂದ ಪ್ರೆಸ್ ಮಾಡ್ಬೇಕು. ಅಂದ್ರೆ ಅದಕ್ಕೆ ಹತ್ತಿರೋವಂಥ ಮಸಾಲೆ ಯಾವುದೋ ಆಚೆ ಹೋಗ್ಬಾರ್ದು. ನೋಡಿ ಈ ಥರ ನೀವು ಎರಡು ಕೈಲಿಂದನೂ ಮಾಡ್ಬೋದು. ಆಮೇಲೆ ನೋಡಿ ಈ ಥರ ಮಾಡ್ಕೋಬೇಕು. ಅಂದರೆ ಅದು ಖಾರಕ್ಕೆಲ್ಲ ಮಿಕ್ಸ್ ಆಗಿ ಗಟ್ಟಿಯಾಗಿ ಕುತ್ಕೋತೈತಿ ಫ್ರೆಂಡ್ಸ್. ಅವಾಗ ನೀವು ಎಣ್ಣೆಲಿ ಬಿಟ್ಟಾಗ ಅದು ಬಿಡೋದಿಲ್ಲ ಆಚೆ. ಇಲ್ಲಾಂದ್ರೆ ನೀವು ಹಾಕ್ಬಿಟ್ರೆ ಅಂದ್ರೆ ಅದು ಆಚೆ ಬಿಟ್ಟುಬಿಡ್ತೈತಿ ಎಲ್ಲ. ಅದ್ರ ಒಳಗಡೆ ಮೀನದ ಮೇಲ್ಗಡೆ ಏನೂ ಕುತ್ಕೊಳಲ್ಲ. ಅದಕ್ಕೆ ನೀವು ಗಟ್ಟಿಯಾಗಿ ಪ್ರೆಸ್ ಮಾಡಿದ್ರಿ ಅಂದ್ರೆ ಅದು ಅಲ್ಲೇ ಕುತ್ಕೊಂಡಿರ್ತೈತಿ. ನೋಡಿರಿ ಈ ಥರ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ರವೆ ಎಲ್ಲ ಕಡೆನೂ ಹತ್ಕೋಬೇಕು ಫ್ರೆಂಡ್ಸ್. ಅದು ಆ ಥರ ಮಾಡ್ಕೋಬೇಕು. ಇನ್ನೇನು ಮೀನು ತುಂಬ ಟೇಸ್ಟಾಗಿತ್ತು ಫ್ರೆಂಡ್ಸ್, ಚೆನ್ನಾಗಿ ಬಂದಿತ್ತು ಟೇಸ್ಟ್. ನೀವು ಮನೆಯಲ್ಲೇ ಈ ಥರ ಮಾಡಿ ನೋಡಿರಿ, ಹೆಂಗೆ ಬರ್ತೈತೆ ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ ಫ್ರೆಂಡ್ಸ್. ನೋಡಿರಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್ ಇಲ್ಲಿ ಫುಲ್ಲಿಗೆ ಹಚ್ಕೊಳಲ್ಲ ಆ ಥರ. ಈ ಥರ ಒಂದು ಬಾಣಲಿಗೆ ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಲೈಟಾಗಿ ಹಾಕ್ಬೇಕು ಎಲ್ಲ ಕಡೆನೂ. ನೋಡಿರಿ ಈ ಥರ ಮಾಡ್ಬೇಕು. ಜಾಸ್ತಿ ಎಣ್ಣೆ ಹಾಕೋ ಅವಶ್ಯಕತೆ ಇರಲ್ಲ. ಅವಾಗ ಬೇಕಂದ್ರೆ ಮಿಡ್ಲ್ ನೀವು ಸ್ವಲ್ಪ ಎಣ್ಣೆ ಹಾಕೋಬೇಕಾಕೈತಿ ಪೀಸ್ ಮೇಲೆ. ನೋಡಿ ಈ ಥರ
ಈ ಥರ ಹಾಕಿ ಕಾಯಬೇಕು ಫ್ರೆಂಡ್ಸ್. ಅದು ಕಾಯೋ ತನಕ ಮೀನು ಹಾಕ್ಬೇಡ್ರಿ. ನೋಡಿ ಇವಾಗ ಈ ಥರ ಎಲ್ಲ ಮಾಡ್ಕೋಬೇಕು. ಎಲ್ಲ ಕಡೆನೂ ಆಯಿಲ್ ಒಂದು ಕುತ್ಕೋಬೇಕು, ಆ ಥರ ಮಾಡ್ಬೇಕು. ನೋಡಿರಿ ಇವಾಗ ಕಾಯ್ತು. ಬನ್ನಿರಿ ಇವಾಗ ಫಿಶ್ನ ಬಿಡೋಣ. ನೋಡಿ ಈ ಥರ ಫಿಶ್ನ ಇಡಬೇಕು. ಮತ್ತು ಇನ್ನೊಂದೇನಂದ್ರೆ ಒಂದು ಸೈಡ್ ಫುಲ್ ಫ್ರೈ ಆಗೋ ತನಕನೂ ನೀವು ಇನ್ನೊಂದು ಸೈಡ್ ತಿರುಗಿಸ್ಬಾರ್ದು. ಪದೇ ಪದೇ ತಿರುಗಿಸ್ರಿಂದ ಅದು ಮೀನು ರವೆ ಹಚ್ಚಿರ್ತೀವಲ್ಲ, ಮಸಾಲ ರವೆ ಹಚ್ಚಿರ್ತೀವಲ್ಲ, ಅದೆಲ್ಲ ಬಿಟ್ಟುಬಿಡ್ತೈತಿ. ನೋಡಿರಿ ಈ ಥರ ಫಿಶ್ನ ಈ ಥರ ಮೀನು ನೀವು ತೊಗೊಂಡು ಹಿಂಗೆ ಹಾಕಿದ್ಮೇಲೆ, ತವದ ಮೇಲೆ ಹಾಕಿದ್ಮೇಲೆ ಫುಲ್ ಒಂದು ಸೈಡ್ ಫ್ರೈ ಆಗೋ ತನಕ, ಒಂದು 50% ಇಲ್ಲ 60% ಫ್ರೈ ಆಗೋ ತನಕ ನೀವು ಆ ಫಿಶ್ನ ಮತ್ತು ರಿಟರ್ನ್ ತಿರುಗಿಸಿ ಹಾಕಬೇಡ್ರಿ, ಹಾಗೆ ಇರಲಿ. ಅದ್ರ ಮೇಲ್ಗಡೆ ಈ ಥರ ಆಯಿಲ್ ಹಾಕ್ಬೇಕು ಸ್ವಲ್ಪ. ನೋಡಿ ಈ ಥರ ಆಯಿಲ್ ಹಾಕ್ಬೇಕು. ಸ್ವಲ್ಪ ಉರಿ ಜಾಸ್ತಿ ಆದ ಕೂಡಲೇ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ನೋಡಿರಿ ಈ ಥರ ಒಂದು ಕಡೆ ಫುಲ್ ಫ್ರೈ ಆಗೋ ತನಕ ಈ ಥರ ಇರಲಿ ಹಂಗೆ. ನೋಡಿ ಫ್ರೆಂಡ್ಸ್ ಈ ಥರ ಸ್ವಲ್ಪ ಉರಿ ಕಮ್ಮಿ ಇಟ್ಕೊಂಡ್ರೆ ಅದು ಇದು ಆಗ್ತೈತಿ, ಎಲ್ಲ ಕಡೆನೂ ಬೇವ್ತೈತಿ. ನೀವು ಫಾಸ್ಟಾಗಿ ಇಟ್ಬಿಟ್ರಿ ಅಂದ್ರೆ ಅದೇನಾಗ್ತೈತಿ ಅಂದ್ರೆ ಬೇಗ ಹೊತ್ತಿ ಹೋಗ್ಬಿಡ್ತೈತಿ. ಮೇಲಿಂದೆಲ್ಲ ಮಸಾಲ ಹಾಕಿರ್ತಲ್ಲ ಅದು ಹೊತ್ತಿ ಬಿಡ್ತೈತಿ. ನೋಡಿರಿ ಈ ಥರ ಫ್ರೆಂಡ್ಸ್ ತುಂಬ ಟೇಸ್ಟಾಗಿರ್ತೈತಿ ಮೀನು ಫ್ರೈ. ನೋಡಿರಿ ಟ್ರೈ ಮಾಡಿ. ನೋಡಿರಿ ಇವಾಗ ನೋಡಿ ಫ್ರೆಂಡ್ಸ್ ಈ ಥರ ನೀವು ನಿಧಾನವಾಗಿ ತಿರುಗಿಸಿ ಹಾಕ್ಕೋಬೇಕು. ನೋಡಿರಿ ಇವಾಗ ಎಷ್ಟು ಚೆನ್ನಾಗಿ ಬಂದೈತೆ ಅಂಥೇಳಿ. ಇವಾಗ 80% ಒಂದು ಸೈಡ್ ಫ್ರೈ ಆಗೈತೆ ಫ್ರೆಂಡ್ಸ್, ಆ ಥರ. ಆಮೇಲೆ ಈ ಕಡೆ ಹಾಕೊಂಡ್ಮೇಲೆ ಒಂದು 10 ನಿಮಿಷ ಹಿಂಗೆಲ್ಲ ಬಿಟ್ಬಿಟ್ಟು ಇದು ಫ್ರೈ ಆಯ್ತಂದ್ರೆ ಬೇಕಾ ಇನ್ನೊಂದು ಸರಿ ನಿಮ್ಗೆ ಡೌಟ್ ಬಂದರೆ ಆಮೇಲೆ ನೀವು ಫ್ರೈ ಮಾಡಿ ತಿರುಗಿಸ್ಕೊಂಡು ಹಾಕ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ, ಆವಾಗ ಮೀನು ಟೇಸ್ಟ್ ಬರುತ್ತೆ. ನೋಡಿ ಫ್ರೆಂಡ್ಸ್ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬಂದೈತಿ ಅಂದ್ರೆ ಅಷ್ಟು ಚೆನ್ನಾಗಿ ಬಂದೈತಿ. ಎಲ್ಲಿ ಮಸಾಲಾನು ಬಿಟ್ಟಿಲ್ಲ, ಎಲ್ಲ ನಾವು ಎಷ್ಟು ಮಸಾಲ ಹಚ್ಚಿದ್ವಿ ಅಷ್ಟು ಮಸಾಲನೂ ಐತಿ. ನೋಡಿರಿ ಈ ಥರ ಸ್ವಲ್ಪ ಆಯಿಲ್ ಹಾಕ್ಬೇಕು ಅದ್ರ ಮೇಲ್ಗಡೆ. ನೋಡಿ ಈ ಥರ ಆಯಿಲ್ ಹಾಕ್ಬೇಕು ಫ್ರೆಂಡ್ಸ್. ನೀವು ಮಾಡಿರಿ, ನನ್ನ ರೆಸಿಪಿ ಮಾಡಿಬಿಟ್ಟು ಹೇಳ್ರಿ ಹೆಂಗಾಗೈತೆ ಅಂಥೇಳಿ. ಎಲ್ಲ ಸಿಂಪಲ್ ಹೇಳ್ಕೊಡ್ತೀನಿ ನಿಮ್ಗೆ. ಓಕೆ, ನನಗೇನು ಗೊತ್ತೈತೆಲ್ಲ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಭಾಳ ಚೆನ್ನಾಗಿ ಬಂದಿತ್ತು. ನಾನು ಚೆನ್ನಾಗಿ ಬಂದಿದ್ರೆ ಅಷ್ಟೇ ನಾನು ವಿಡಿಯೋ ಹಾಕೋದು, ಇಲ್ಲಾಂದ್ರೆ ಹಾಕಲ್ಲ. ಯಾಕಂದರೆ ನೀವು ನಾನು ಮಾಡಿದ ರೆಸಿಪಿ ನೀವು ಮಾಡಿ ನಿಮಗೆ ಟೇಸ್ಟ್ ಬಂದಿಲ್ಲ ಅಂದರೆ ನನಗಿಷ್ಟ ಆಗೋಲ್ಲ. ಅದಕ್ಕೆ ನಾನು ಮಾಡಿಬಿಟ್ಟು ತಿಂದುಬಿಟ್ಟು ನನಗೆ ಇಷ್ಟ ಆದ್ರೆ ಮಾತ್ರ ಈ ವಿಡಿಯೋನ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಅದಕ್ಕೆ ನೀವು ಮಾಡಿರಿ, ನೋಡಿರಿ ಟೇಸ್ಟ್ ಚೆನ್ನಾಗಿ ಬರ್ತಿದೆ ಅಂತ ಹೇಳ್ತೇನೆ. ನೋಡಿ ಫ್ರೆಂಡ್ಸ್ ಈ ಥರ ಫ್ರೈ. ನೋಡಿ ಇವಾಗ ಈ ಥರ ಸ್ವಲ್ಪ ಫ್ರೆಶ್ ಮಾಡಿ ಇಟ್ಕೋಬೇಕು ನೀವು. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದೈತೆ ಅಂಥೇಳಿ. ನೋಡಿ ಆಯಿಲ್ನ ಈ ಕಡೆ ಆ ಕಡೆ ಮಾಡಬೇಕು, ಎಲ್ಲ ಕಡೆನೂ ಆಯಿಲ್ ಹೋಗ್ತಾ ಇರ್ಬೇಕು, ಅಂದರೆ ಚೆನ್ನಾಗಿ ಫ್ರೈ ಆಯ್ತಂದ್ರೆ ಟೇಸ್ಟು ಚೆನ್ನಾಗಿ ಬರ್ತೈತಿ. ನೋಡಿ ಫ್ರೆಂಡ್ ಈ ಥರ ನೀವು ಮನೇಲಿ ಮಾಡ್ಕೊಂಡು ತಿನ್ನಿರಿ. ನನಗೆ ಸಬ್ಸ್ಕ್ರೈಬ್ ಮಾಡಿಸ್ರಿ, ಸಪೋರ್ಟ್ ಮಾಡಿರಿ. ನನ್ನ ಚಾನಲೆಲ್ಲ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿರಿ, ಹೆಂಗೈತೆ ನನ್ನ ರೆಸಿಪಿ ಅಂತ ಹೇಳ್ರಿ. ನಿಮಗೇನಾದರೂ ರೆಸಿಪಿ ಬೇರೆ ಏನಾರ ಮಾಡಿ ಹಾಕ್ಬೇಕಾ ಅಂದ್ರೆ ಅದನ್ನೂ ಹೇಳ್ರಿ, ಅದನ್ನೂ ಮಾಡಿ ಹಾಕ್ತೀನಿ ನಾನು. ನೋಡಿ ಫ್ರೆಂಡ್ಸ್ ಈ ಥರ ಇನ್ನೊಂದು ಸರಿ ಬೇಕಂದ್ರೆ ನೀವು ತಿರುಗಿಸ್ಕೋಬೇಕು. ಕೆಂಪು ಆಗ್ಬೇಕು ಫ್ರೆಂಡ್ಸ್. ಇವಾಗ ನೋಡಿರಿ ಇವಾಗ ಹಾಕ್ತೇನಲ್ಲ ಇಷ್ಟು ಕೆಂಪು ಆಗ್ಬೇಕು, ಅಲ್ಲೇ ಕೆಂಪು ಆಗ್ಬೇಕು, ಅವಾಗ ಚೆನ್ನಾಗಿ ಫ್ರೈ ಆಗೈತೆ ಅಂತ ಅರ್ಥ ಅದೇ. ನೋಡಿ ಫ್ರೆಂಡ್ಸ್ ಈ ಥರ ಇವಾಗ ಒಳ್ಳೆ 90% ಎಲ್ಲ ಫುಲ್ ಫ್ರೈ ಆಗೈತಿ. ಮತ್ತು ಏನಂದರೆ ಈ ಸೈಡಿನೂ ಮತ್ತು ನೀವು ಫ್ರೈ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಈ ಥರ ನೋಡಿ ಇವಾಗ ಮಾಡ್ತಾಯಿದ್ದಲ್ಲ ಈ ಥರನೂ ಫ್ರೈ ಮಾಡಬೇಕು ಆ ಕಡೆ, ಯಾಕಂದರೆ ಜಾಸ್ತಿ ಬೆಂದಿರಲ್ಲ ಹತ್ತಿರಲ್ಲ ಅಂಥೇಳಿ. ನೋಡಿ ಫ್ರೆಂಡ್ಸ್ ಇವಾಗ ನಮ್ಮ ಫ್ರೈ ಆಯ್ತು ಅಂತ ಅಂದ್ಕೊತೀನಿ ಫ್ರೆಂಡ್ಸ್. ನೋಡಿರಿ ಇವಾಗ ಎಷ್ಟು ಚೆನ್ನಾಗಿ ಬಂದೈತಿ ಫ್ರೈ ಅಂತೇಳಿ. ನೋಡಿ ಫ್ರೆಂಡ್ಸ್ ಈ ಥರ ನೀವು ಮಾಡ್ಕೊಂಡು ತಿಂದ್ರಿ ಅಂತ ಹೇಳ್ತಾ ಈ ರೆಸಿಪಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೆಲ್ಲ ಸಿಗೋಣ. ಬಾಯ್ ಬಾಯ್, ಲವ್ ಯು ಫ್ರೆಂಡ್ಸ್.